ಇಡೀ ಟೀಮ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಸೊ ಡೌನ್ ಟು ಅರ್ತ್, ನಿಜವಾಗ್ಲೂ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ನಾವು ಪುಣ್ಯ ಮಾಡಿರಬೇಕು. ಮೇಡಮ್ 2024 ಮುಗಿದು 25 ಬಂದಿದೆ. 24ಕ್ಕೂ 25ಕ್ಕೂ ಏನೇನು ಚೇಂಜಸ್ ಮಾಡ್ಕೊತೀರಾ ನಿಮ್ಮ ಲೈಫಲ್ಲಿ? ಯೂಶ್ವಲಿ ಇಯರ್ ಬರಲಿ ಅವಾಗ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ವೆಯ್ಟ್ ಮಾಡಲ್ಲ. ಯಾವಾಗ ಅನ್ಸುತ್ತೋ ಅವಾಗ ಪಟ್ ಅಂತ ಚೇಂಜ್ ಮಾಡ್ಕೋತೀವಿ. ಬಟ್ ಏನಂದರೆ ನನ್ನ ಪ್ರೊಫೆಷನಲಲ್ಲಿ ನಾನು ಒಂದು ಸ್ವಲ್ಪ 2024 ಬಂದಿದ್ದ ಅವಕಾಶನ ಮಾತ್ರ ತೊಗೊತಾ ಇದ್ದೆ. ಸೊ ಈ ವರ್ಷ ಅಂದ್ಕೊಂಡಿದ್ದೀನಿ ಇಲ್ಲ ನಾನೇ ಅವಕಾಶನ ಹುಡ್ಕೊಂಡು ಹೋಗಬೇಕು ಅಂತ. ಸೊ ಆ ಒಂದು ಪ್ರಯತ್ನದಲ್ಲಿದ್ದೀನಿ, ನೋಡೋಣ. ಈ ಮೂವಿ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಮೇಡಮ್? ಈ ಮೂವಿ ಟೀಸರ್ ಲಾಂಚಿಗೆ ನಾವು ಹೋಗಿದ್ವಿ. ಅದು ತನಿಷಕ್ಕ ಪ್ರೀತಿಯಿಂದ ಅವರ ಸಂಗಡಿಗರು ಯಾರ್ಯಾರಿದ್ದಾರೆ ಅವರೊಂದಷ್ಟು ಜನನ ಪರಿಚಯ ಮಾಡಿಸ್ಲಿಕ್ಕೆ, ಜೊತೆಗೆ ಈ ಒಂದು ಟೀಸರ್ ನೋಡಿ ನಾವು ಒಂದು ಸಿನಿಮಾ ಮಾಡ್ತಿದ್ದೀವಿ ಅಂತ ಹೇಳೋದಕ್ಕೆ ಕರೆದಿದ್ರು. ಸೊ ಆಗ ನಾನು ಅಲ್ಲೇ ಆನ್ ಸ್ಟೇಜು ಸ್ಪಾಟಲ್ಲೇ ಕೋಮಲ್ ಸರ್ಗೆ ಮತ್ತು ಪ್ರೊಡ್ಯೂಸರ್ ಸರು, ನಮ್ಮ ಡೈರೆಕ್ಟರ್ ಸರ್ ಎಲ್ಲರೂ ಇದ್ದರು. ಅವ್ರಿಗೆ ಅಲ್ಲೇ ಅಪ್ರೋಚ್ ಮಾಡಿದ್ದೆ. ನೀವು ಸರ್ ನೋಡಿ ಹೀರೋಯಿನ್ ಏನಾದರೂ ಅಕಸ್ಮಾತ್ ಏನಾದರೂ ಹುಡುಕಿಲ್ಲ ಅಂದರೆ ಸ್ವಲ್ಪ ಈ ಕಡೆ ನೋಡಿ ಅಂತ ಹೇಳಿದ್ದೆ. ಆಮೇಲೆ ಗೊತ್ತಾಯಿತು ತನಿಷಕ್ಕನೇ ಮಾಡ್ತಿದ್ದಾರೆ ಇದರಲ್ಲಿ ಅಂತ. ಅದು ಬಿಟ್ಟು ಬೇರೆ ಯಾವುದಾದ್ರೂ ಅವಕಾಶ ಇದ್ದರೆ ನೋಡಿ, ಕ್ಲೀನರ್ ಕಸ ಗುಡಿಸೋ ಕೆಲಸ ಆದರೂ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತ ಸುಮ್ಮನೆ ಏನೋ ತಮಾಷೆಗೆ ಹೇಳಿದೆ. ಬಟ್ ನಿಜವಾಗ್ಲೂ ಗೊತ್ತಿರಲಿಲ್ಲ ತನಿಷಕ್ಕ ಇಂಥ ಒಳ್ಳೆ ಆಪರ್ಚುನಿಟಿ ನನಗೆ ಕೊಡ್ತಾರೆ ಅಂತ. ಅವ್ರ ಜೊತೆ ಸೀರಿಯಲಲ್ಲಿ ಕೆಲಸ ಮಾಡಿದ್ವಿ. ಆದರೆ ಅವರು ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಇರೋವಂಥ ಮುಂಚೆನೂ ಬೆಂಕಿನೇ, ಆದರೆ ಹೆಸರು ಬೆಂಕಿ ತನಿಷಾ ಅಂತಲೇ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಆಗ್ತಾರೆ ಅಂತಲೂ ಗೊತ್ತಿರಲಿಲ್ಲ. ಅದು ಒಂದು ದೊಡ್ಡ ಮಟ್ಟದಲ್ಲಿ ನಡೀತದೆ. ಅವರ ಕೂಪುಂಡ ಜ್ಯುವೆಲ್ಲರಿ ಶಾಪಿಗೆ ಕೂಡ ಹೋಗಿದ್ದೆ. ಆಗಲೂ ನನಗೆ ಯಾವುದೂ ಕ್ಲೂ ಕೊಟ್ಟಿರಲಿಲ್ಲ ಅವರು ಈ ಥರ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಅಂತ. ದೊಡ್ಡ ಮಟ್ಟದಲ್ಲಿ ಹೋಗ್ತಿದ್ದಾರೆ. ನಮ್ಮದೊಂದು ಸಣ್ಣ ಪಾತ್ರ ಇದೆ ಅದರಲ್ಲಿ, ತುಂಬ ಖುಷಿ ಆಗ್ತಾಯಿದೆ. ಕೋಮಲ್ ಸರ್ ಇದರಲ್ಲಿ ಹೀರೋ ಆಗಿ ಮಿಂಚ್ತಾ ಇದ್ದಾರೆ. ಕೋಮಲ್ ಸರ್ದು ವಾರೇವಾ ಸಿನಿಮಾನ ಎಷ್ಟು ಸತಿ ನೋಡಿದ್ದೀನಿ ಅಂತ ಬಹುಶಃ ಅವ್ರ ಜೊತೆ ಅಷ್ಟು ಕನೆಕ್ಟಿವ್ ಆಗಿ ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ. ಅವ್ರದ್ದು ಸೀನ್ಸ್ ಜಾಸ್ತಿ ಇತ್ತು. ಬಟ್ ಅವ್ರಿಗೆ ಅದನ್ನೇ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ವಾರೇವಾ ಸಿನಿಮಾನ ಅದೆಷ್ಟು ಸತಿ ನೋಡಿದ್ದೀನಿ ಅಂತ ನಂಗೆ ಲೆಕ್ಕನೇ ಇಲ್ಲ. ಯೂಟ್ಯೂಬಲ್ಲೂ ನೋಡಿದ್ದೀನಿ, ಟಿ ವಿಲಿ ಬಂದಾಗೆಲ್ಲ ಅದನ್ನು ನೋಡ್ತಾನೆ ಇರ್ತೀನಿ. ಅವ್ರು ನನ್ನ ಫೇವ್ರೆಟ್ ಕಾಮಿಡಿ ಆ್ಯಕ್ಟರಲ್ಲಿ ಒಬ್ಬರು. ಆ್ಯಂಡ್ ಹೀರೋ ಆಗಿ ಮಾಡ್ತಿರೋದು ಇನ್ನೂ ಖುಷಿ ಇದೆ. ಅವ್ರ ಸಿನಿಮಾದಲ್ಲಿ ನಾವು ಪಾತ್ರ ಆಗಿರೋದು ಇನ್ನೂ ಸಖತ್ ಖುಷಿ ಇದೆ. ಇಡೀ ಟೀಮ್ನ ತುಂಬ ಚೆನ್ನಾಗಿ ನೋಡ್ಕೋತಾರೆ ತನಿಷಕ್ಕ ಆ್ಯಂಡ್ ಕೋಮಲ್ ಸರ್ ಇಬ್ಬರೂ ಕೂಡ. ಅವ್ರ ವ್ಯಕ್ತಿತ್ವನ ನನಗೆ ಆ ಥರದ್ದು ಇರಬಹುದು, ಒಂದು ವ್ಯಕ್ತಿತ್ವ ಆ ಥರನೂ ಇರಬಹುದು ಅಂತ ಗೊತ್ತಾಗಿದ್ದು ಕೋಮಲ್ ಸರ್ ನಾನು ನೋಡಿದ್ಮೇಲೆ. ಸೊ ಡೌನ್ ಟು ಅರ್ತ್, ನಿಜವಾಗ್ಲೂ ಅವ್ರ ಜೊತೆ ಎಲ್ಲ ಕೆಲಸ ಮಾಡೋಕ್ಕೆ ನಾವು ಪುಣ್ಯ ಮಾಡಿರಬೇಕು. ಮೇಡಮ್ ಮಂಗಳಗೌರಿ ಸೀರಿಯಲಲ್ಲೂ ನಿಮ್ಮದು ತನಿಷಾ ಮೇಡಮ್ದು ಒಳ್ಳೆ ಬಾಂಡಿಂಗ್ ಇತ್ತು. ಅವರು ವಿಲನ್ ಆಗಿ ನೀವು ಅವ್ರಿಗೆ ಇದಾಗಿ ಸಹಪಾಠಿ ವಿಲನ್ನು, ಅದೇ ಪಾರ್ಟ್ನರ್ ಇನ್ ಕ್ರೈಮ್ ಅಂತಾರಲ್ಲ ಆ ಥರ. ಸೊ ಅದ್ರ ಬಗ್ಗೆ ಅದೇ ಹೇಳಿದ್ದು. ಲೈಕ್ ನಾನು ಟೀಸರ್ ಲಾಂಚ್ ಆದಾಗಲೂ ಕೂಡ ನಾನು ಹೇಳಿದ್ದೆ, ಅವಳ ಸ್ಕ್ರ್ಯಾಚಿಂದ ನಾನು ನೋಡಿದ್ದೀನಿ ಅವಳು ಎಷ್ಟು ಕಷ್ಟಪಡ್ತಿದ್ಲು ಅಂತ. ಅವರು ಒಂದು ದಿನವೂ ಒಂದು ಸೆಕೆಂಡ್ ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪನಾದರೂ ನಮ್ಮ ಓನ್ ರೀಲ್ಸ್ ನೋಡೋಕ್ಕಾದರೂ ಟೈಮ್ ಕೊಡ್ತೀವಿ. ಅವಳು ರೀಲ್ಸ್ ಮಾಡೋದಿರಲಿ, ನೋಡ್ತಾನೂ ಇರಲಿಲ್ಲ, ಮೊಬೈಲು ನೋಡ್ತಿರ್ಲಿಲ್ಲ. ಯಾಕೆಂದರೆ ಅವ್ರದ್ದು ಹೆಕ್ಟಿಕ್ ಡೈಲಾಗ್ಸ್ ಇರ್ತಿತ್ತು. ಅವ್ರ ಜೊತೆ ಕಾಂಬಿನೇಷನ್ ನಮ್ದು ಇದ್ರೂ ಸಹಿತ ಅವರ ಆ್ಯಕ್ಟನ್ನ ನೋಡೇ ನಾನು ಹಂಗೆ ಸುಸ್ತಾಗ್ಬಿಡ್ತಿದ್ದೆ. ಪಟ ಅಂತ ಡೈಲಾಗ್ಸ್ ತಗೋತಾರೆ. ಅಂದರೆ ಅಷ್ಟು ಕ್ವಿಕ್ಕು. ಅಂದರೆ 1 ಅವರಲ್ಲಿ ನಾವು ಎಷ್ಟು ಕೆಲಸ ಮಾಡ್ಬೋದು. 1 ಅವರಲ್ಲಿ ಅವಳು 4 ಕೆಲಸ ಮಾಡ್ತಿದ್ಲು. ಆಮೇಲೆ ನಾವು ಹೈದ್ರಾಬಾದಿಗೆ ಹೋದಾಗಲೂ ಅಷ್ಟೇ, ಅಲ್ಲಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಿ, ಬೆಂಗಳೂರಿಂದ ಮತ್ತೆ ಹೈದ್ರಾಬಾದಿಗೆ ಟ್ರಾವೆಲ್ ಮಾಡಿ ಅಷ್ಟು ಶೂಟಿಂಗ್ಸ್ನ ಮ್ಯಾನೇಜ್ ಮಾಡೋರು. ಆಮೇಲೆ 1 ತಿಂಗಳಲ್ಲಿ ಅದೆಷ್ಟೊಂದು ಪ್ರಾಜೆಕ್ಟ್ಸ್ ಮಾಡಿಬಿಟ್ಟಿದ್ರು. ನಂಗೆ ಆಮೇಲೆ ಲಿಸ್ಟ್ ಹೇಳಿದ್ರು, ನೋಡೇ ಈ ಸಿನಿಮಾ ಮಾಡಿದ್ದೀನಿ, ಆ ಸಿನಿಮಾ ಮಾಡಿದ್ದೀನಿ, ಈ ಸೀರಿಯಲ್ ಆಯಿತು, ತೆಲುಗು ಸೀರಿಯಲ್ ಆಯಿತು, ನಮ್ಮದು ಮಂಗಳಗೌರಿನೂ ಆಯಿತು, ಇಷ್ಟು ಮಾಡಿದ್ದೀನಿ. ಓ ಗಾಡ್, ಹಿಂಗೆಲ್ಲ ಅಕ್ಕ ಹೆಂಗಕ್ಕ ಓಡಾಡ್ತೀಯ ನೀನು ಅಂತ. ಸೊ ಅವರೇ ನಮಗೆಲ್ಲ ಇನ್ಸ್ಪಿರೇಷನ್. ಮೇಡಮ್ ನಮ್ಮ ಡಾಬಸ್ಪೇಟೆಗೆ ಬಂದಿದ್ದೀರಾ, ಎಷ್ಟು ಖುಷಿ ಆಗ್ತಿದೆ? ದಾಬಸ್ಪೇಟೆ ನಾವು ಒಂಥರ ತವ್ರ ಮನೆ ಇದ್ದಂಗೆ. ಈ ರೋಡಲ್ಲಿ ಎಷ್ಟು ಸತಿ ಹೋಗ್ತಿರ್ತೀವಿ ಅಂದರೆ ನಾವು ಆಲ್ಮೋಸ್ಟ್ ತಿಂಗಳಲ್ಲಿ ಒಂದು 4 ದಿನ ಮನೇಲಿರ್ಬೋದು ಅಷ್ಟೇ. ಇನ್ನು ಮಿಕ್ಕಿದ ಎಲ್ಲ ಟೈಮು ನಾವು ಉತ್ತರ ಕರ್ನಾಟಕಕ್ಕೆ ಹೋಗಬೇಕಾದ್ರೆ ಇದೇ ರೋಡಲ್ಲೇ ಹೋಗೋದು. ಆ್ಯಂಡ್ ನಮ್ಮ ದಾಬಸ್ಪೇಟೆ, ತುಮಕೂರು, ಪಾವಗಡ ಎಲ್ಲ ತುಂಬ ಫೆಮಿಲಿಯರ್ ಇರೋವಂಥ ಜಾಗಗಳು, ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಪ್ಲೇಸಸ್ಗಳು. ಈ ರೋಡಲ್ಲಿ ಬಂದರೆ ಅಂತೂ ಯಾವುದೇ ಹೋಟೆಲಲ್ಲಿ ಅವ್ರೇನು ವ್ಯಾಪಾರ ಆಗಬೇಕು ಅಂತಲ್ಲ, ಅವ್ರು ನಮ್ಮನ್ನು ಎಷ್ಟು ಪ್ರೀತಿಯಿಂದ ಕರೆದು ಊಟ ಹಾಕ್ತಾರೆ ಅಂತಂದರೆ ಅಷ್ಟೇ ಖುಷಿ ಆಗುತ್ತೆ ಈ ರೋಡಲ್ಲಿ ಹೋಗಬೇಕಾದ್ರೆ. ಮೇಡಮ್ ದಾಂಪತ್ಯ ಜೀವನಕ್ಕೆ ಬಂದ ಮೇಲೆ ಯಾವ ಥರ ಇದೆ ಲೈಫು? ಸಖತ್ತಾಗಿದೆ, ಸಖತ್ ಖುಷಿಯಾಗಿದ್ದೀವಿ. ಅಲ್ಲ ಎಲ್ಲರೂ ಅಷ್ಟೇ, ಲೈಕ್ 1 year 2 years ಆದಮೇಲೆ ಹಂಗೆ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಆಮೇಲೆ ಗೊತ್ತಾಗೋದು ಅಂತ ಏನೋ ಹೇಳ್ತಾರೆ, ಗೊತ್ತಿಲ್ಲ. ಬಟ್ 8 ವರ್ಷದ ಪ್ರೀತಿ 9ನೇ ವರ್ಷಕ್ಕೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರೋದು ತುಂಬ ಖುಷಿ ಇದೆ. ಅವ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಆ್ಯಂಡ್ ಒಂದಷ್ಟು ಜನ ಟ್ರಾಲ್ಗಳು ಮಾಡಿದ್ರಿ, ಲೈಕ್ ಡಿವೋರ್ಸ್ ಆಗ್ತಾ ಇದ್ದಾರೆ ಇಬ್ಬರು ಕೂಡ ಅಂತ.
ನಿಮಗೇನಾದರೂ ಆ ಥರ ನಮ್ಮ ಮೀಡಿಯಾದಲ್ಲೇ ಅದಕ್ಕೊಂದು ಕ್ಲಾರಿಟಿ ಕೊಟ್ಬಿಡಿ ಮೇಡಮ್. ಹೌದು, ನಾನು ಕ್ಲಾರಿಟಿ ಕೊಡಲೇಬೇಕು, ಯಾಕಂದರೆ ನಾವಿಬ್ಬರು ತುಂಬ ಚೆನ್ನಾಗಿದ್ದೀವಿ. ಸೊ ದಯಮಾಡಿ ಯಾರು ಕೂಡ ಬೇರೆಯವ್ರ ಸಂಸಾರದಲ್ಲಿ ಹುಳಿ ಎಣ್ಬೇಡಿ, ಅದು ಭಾಳ ಕೆಟ್ಟದ್ದು. ಯಾಕಂದರೆ ನೀವು ಇಲ್ಲಿ ಹುಳಿ ಇಂಟಾ ಈ ಕಡೆ ತಿರುಗಿ ನೋಡ್ತಿರ್ತೀರ, ಹಿಂದೆಗಡೆ ಆಲ್ರೆಡಿ ನಿಮಗೂ ಅದೇ ರೀತಿ ಆಗಿರುತ್ತೆ. ನಮ್ಮದು ಸುಮ್ಮನೆ ಟ್ರಾಲ್ ಮಾಡ್ಬೋದು ನೀವು, ಆದರೆ ನಿಮ್ಮ ನಿಜ ಜೀವನದಲ್ಲೂ ಆಗೋಗ್ಬಿಟ್ಟಿರುತ್ತೆ. ಸೊ ಅಂಥ ಪರಿಸ್ಥಿತಿಗೆ ಹೋಗಬೇಡಿ, ಫಸ್ಟ್ ನೀವು ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.